ಆಪ್ಕಿ ಅದಾಲತ್ನಲ್ಲಿ ಭೂಪೇಂದ್ರ ಸಿಂಗ್ ಹೂಡಾ ಮೇಲೆ ಇರುವ ಆರೋಪ. ಇವರ ಆಡಳಿತ ಕಾರ್ಮಿಕರ ಮೇಲಿನ ದೌರ್ಜನ್ಯ ತಡೆಯೋದ್ರಲ್ಲಿ ವಿಫಲವಾಗಿದೆ. ಹೂಡಾಜಿ, ಯಾವಾಗ ನಿಮ್ಮ ಮೊದಲ ಪ್ರೆಸ್ ಕಾನ್ಫರೆನ್ಸ್ ಇತ್ತೋ ಮುಖ್ಯಮಂತ್ರಿ ಆದ 2 ದಿನಗಳ ನಂತರ, ಆಗ ನನಗೆ ನೆನಪಿದೆ, ನೀವು ಹೇಳಿದ್ರಿ ಹರಿಯಾಣಕ್ಕೆ ಎಂಥ ಆಡಳಿತ ಕೊಡ್ತೀವಿ ಅಂದ್ರೆ ಅದು ಪೊಲೀಸರ ಆತಂಕದಿಂದ ಮುಕ್ತವಾಗಿರುತ್ತೆ ಅಂತ. ಭಯಮುಕ್ತವಾಗಿರುತ್ತೆ. ಹೌದು, ಭಯಮುಕ್ತವಾಗಿರುತ್ತೆ. ಕೇವಲ ಪೊಲೀಸ್ ಅಲ್ಲ, ಅಪರಾಧಿಗಳು ಮತ್ತೆ ಯಾರು ಕೆಲವು ಅಂಥ ಸರ್ಕಾರಿ ತಂತ್ರದ ಜೊತೆ ಸೇರಿ ಅವರ ರಕ್ಷಣೆಯಲ್ಲಿ ಏನು ಅಪರಾಧ ಆಗಿತ್ತೋ, ಇವತ್ತು ಹರಿಯಾಣದಲ್ಲಿ ಈ ರೀತಿ ಅಪರಾಧ ಆಗ್ತಾ ಇಲ್ಲ. ಮತ್ತೆ ಜನರಿಗೆ ಹರಿಯಾಣ ಸರ್ಕಾರದ ಮೇಲೆ ವಿಶ್ವಾಸ ಬಂದಿದೆ. ನೀವು ಈ ಮಾತನ್ನ ಒಪ್ಕೋತೀರಾ? ಏನಂದ್ರೆ ನೀವು ಏನು ವಾಗ್ದಾನ ಮಾಡಿದ್ರೋ ದೌರ್ಜನ್ಯ ಆಗಲ್ಲ ಅಂತ, ಆ ವಾಗ್ದಾನವನ್ನ ಉಳಿಸ್ಕೊಳ್ಳೋದ್ರಲ್ಲಿ ನೀವು ಯಶಸ್ವಿ ಆಗಿಲ್ಲ ಅಂತ. ಇಲ್ಲ, ನಾನು ಯಶಸ್ವಿ ಆಗಿದ್ದೀನಿ. ಒಂದ್ ವೇಳೆ ಯಾರಾದ್ರೂ ತಪ್ಪು ಮಾಡ್ತಾರೆ ಅಂದ್ರೆ ಅವನಿಗೆ ಶಿಕ್ಷೆ ಕೂಡ ಆಗುತ್ತೆ. ಯಾವ ಕಡೆಯಿಂದ ತಪ್ಪಿದೆ? ವಿಫಲತೆ ಆವಾಗ ಆಗುತ್ತೆ ಅಂದ್ರೆ ಯಾವಾಗ ಜುಡಿಷಿಯಲ್ ಎನ್ಕ್ವೈರಿ ಯಾವ್ದಾದ್ರು ರಿಪೋರ್ಟ್ ಬರುತ್ತೋ, ಯಾರು ದೋಷಿ ಆಗಿರ್ತಾನೋ ಅವನಿಗೆ ಶಿಕ್ಷೆ ಕೊಡದೇ ಇದ್ದಾಗ ಆವಾಗ ನಾನು ಅನ್ಕೋತೀನಿ. ಹೂಡಾಜಿ, ಈ ಆರೋಪ ನಂದಲ್ಲ. ಈ ಆರೋಪ ನಿಮ್ಮ ಪಾರ್ಟಿಯ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರದ್ದು. ಯಾವ ಸಮಯದಲ್ಲಿ ಅವರು ಈ ಘಟನೆ ಆಯಿತು ಅದರ 2 ದಿನದ ನಂತರ ಯಾವಾಗ ಅವರು ಕಾಂಗ್ರೆಸ್ ಪಾರ್ಲಿಮೆಂಟರಿ ಪಾರ್ಟಿ ಮೀಟಿಂಗ್ ಅಡ್ರೆಸ್ ಮಾಡಿದ್ರು, ಅವ್ರು ಹೇಳಿದ್ರು ಹರಿಯಾಣ ಸರ್ಕಾರ ತನ್ನ ಜವಾಬ್ದಾರಿಗಳನ್ನ ಸರಿಯಾದ ರೀತಿಯಲ್ಲಿ ನಿಭಾಯಿಸೋದಕ್ಕೆ ಆಗ್ಲಿಲ್ಲ ಅಂತ. ಇದು ಪತ್ರಿಕೆಯಲ್ಲಿ ಬಂದಿರೋ ವಾರ್ತೆ ಆಗಿರುತ್ತೆ. ಈ ವಿಷಯ ಸರಿ ಇದೆ. ಕಾಂಗ್ರೆಸ್ ಅಧ್ಯಕ್ಷರಿಗೆ ಈ ವಿಷಯದಿಂದ ಅವ್ರಿಗಂತೂ ಇದ್ದೇ ಇದೆ. ಅವ್ರು ಇಷ್ಟಪಡ್ತಾರೆ ಶಾಂತವಾದ ವಾತಾವರಣ ಇರ್ಲಿ ಅಂತ. ಮತ್ತು ಅವ್ರು ಹೇಳಿದ್ರು ಇಷ್ಟಪಟ್ರು ಏನಂದ್ರೆ, ನೋಡಿ, ಯಾಕಂದ್ರೆ ಕಾಂಗ್ರೆಸ್ ಪಾರ್ಟಿ ಜನಹಿತದ ಪಾರ್ಟಿ ಆಗಿದೆ, ಕಾರ್ಮಿಕರ ಹಿತದ ಪಾರ್ಟಿ ಆಗಿದೆ, ಬಡವರ ಹಿತದ ಪಾರ್ಟಿ ಆಗಿದೆ. ಹಾಗಾಗಿ ಅವರ ಮಾತನ್ನ ನಾವು ಕೇಳಿದ್ವಿ. ಮತ್ತೆ ನೆಗೋಷಿಯೇಷನ್ ಆಯ್ತು, ಯಶಸ್ವಿ ಆಯ್ತು ಕೂಡ. ಇದು ಅನ್ಟುವರ್ಡ್ ಇನ್ಸಿಡೆನ್ಸ್ ಆಯ್ತು. ಅವಾಗ್ಲೇ ನಾನು ನಿಮಗೆ ಹೇಳಿದ್ನಲ್ಲ, ಇದು ಕೇವಲ ವರ್ಕರ್ ಮತ್ತೆ ಮ್ಯಾನೇಜ್ಮೆಂಟ್ ಜಗಳ ಆಗಿರ್ಲಿಲ್ಲ. ಇದರಲ್ಲಿ ಇನ್ನು ಕಿಡಿಗೇಡಿಗಳಿದ್ರು. ಈಗ ರಿಪೋರ್ಟ್ 3 ತಿಂಗಳ ನಂತರ ರಿಪೋರ್ಟ್ ಬಂದ್ಬಿಡುತ್ತೆ. ಆವಾಗ ನಾನು ನಿಮಗೆ ಹೇಳ್ತೀನಿ. ರಿಪೋರ್ಟ್ಗೋಸ್ಕರ ಖಂಡಿತ ಕಾಯ್ತೀವಿ ನಾವು. ಆದ್ರೆ ಪ್ರಶ್ನೆ ಏನು ಅಂತಂದ್ರೆ, ಹೇಗೆ ಮೊದಲನೇ ದಿನ ಲಾಠಿ ಚಾರ್ಜ್ ಆಯ್ತು, ಅದರ ಮುಂದಿನ ದಿನ ಯಾವಾಗ ಜನರು ಹಾಸ್ಪಿಟಲ್ಗೆ ಹೋದ್ರು ತಮ್ಮ ಕಡೆಯವ್ರನ್ನ ಭೇಟಿ ಆಗೋದಕ್ಕೆ, ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋದ್ರು, ಆಗ ಮತ್ತೆ ಅವ್ರಿಗೆ ಹೊಡೆದ್ರು. ಇಲ್ಲ, ಇದು ತಪ್ಪು. ಹೌದು, ಕೆಲವು ಕಿಡಿಗೇಡಿಗಳು ಆಸ್ಪತ್ರೆಯ ಹೊರಗೆ ನಿಂತಿದ್ರು. ಯಾರು ಹೋಗ್ತಿದ್ರು ಅವ್ರಿಗೆ ಹೇಳ್ತಿದ್ರು ಏನಂದ್ರೆ ಆ ತರದ ಯಾವ ಹೊಡೆದಾಟನೂ ಆಗಿಲ್ಲ. ಮತ್ತೆ ಯಾರು ಮಾರ್ಕ್ಸ್ವಾದಿ ಲೀಡರ್ ಏನಿದ್ದಾರೆ ಅವ್ರು ಹೇಳಿದ್ರು ಏನಂದ್ರೆ, ಯಾವ ರೀತಿ ಊಟ ಜನರಿಗೆ ಸಿಕ್ತೋ ಹಾಸ್ಪಿಟಲ್ನಲ್ಲಿ, ಯಾವ ರೀತಿ ಔಷಧಿಗಳು ಅವ್ರಿಗೆ ಸಿಕ್ತೋ ಅದನ್ನ ಇಟ್ಕೊಂಡು ತುಂಬಾ ಆಕ್ಷೇಪ ಇತ್ತು ಅವರಿಗೆ. ಔಷಧಿ ಖಂಡಿತ ಸರಿಯಾಗಿ ಸಿಕ್ಕಿದೆ. ನಾನು ಸ್ವತಃ ಹಾಸ್ಪಿಟಲ್ಗೆ ಹೋಗಿದ್ದೆ. ಊಟ ಖಂಡಿತ ಸರಿಯಾಗಿ ಸಿಗ್ತಿತ್ತು. ಮತ್ ನೀವು ಹರಿಯಾಣದ ಜನರ ಬಗ್ಗೆನೂ ಮತ್ತೆ ಆಡಳಿತದ ಬಗ್ಗೆ ತಿಳ್ಕೊಂಡಿದ್ದೀರಾ. ಇವರೆಲ್ಲ ವರ್ಕರ್ಗಳಾಗಿದ್ರು. ಒಂದ್ ವೇಳೆ ಯಾರು ಕ್ರಿಮಿನಲ್ ಆಗಿದ್ರು ಅವ್ರು ಕೂಡ ಜೈಲ್ನಲ್ಲಿದ್ರು. ಅವ್ರು ಕೂಡ ಒಂದ್ ವೇಳೆ ಹೇಗೆ ಊಟ ತೋರಿಸಿದ್ರು ಅದನ್ನ ಕೂಡ ತಿನ್ನಲ್ಲ ಜೈಲ್ನಲ್ಲಿ, ಹರಿಯಾಣದಲ್ಲಿ. ಆದ್ರೆ ಇದಂತೂ ನಿಮ್ಗೆ ಗೊತ್ತಿದೆ ಅಲ್ವಾ, ಅವ್ರು ತೋರಿಸಿದ್ರು ಅಲ್ವಾ ಯಾವ ತರ. ಈಗೀಗ ಅವ್ರು ಏನ್ ತೋರಿಸಿದ್ರು, ಯಾಕೆ ತೋರಿಸಿದ್ರು ಅದನ್ನ ಅವರೇ ಹೇಳ್ಬೇಕು. ನೀವೇ ಕೇಳಿ ಯಾವತ್ತಾದ್ರು. ನಾನೇನ್ ನೋಡಿದಿನೋ ಅದನ್ನ ನಾನು ಹೇಳ್ತೀನಿ. ನನಗಿಂತ ಏನು ಗೊತ್ತಿಲ್ಲ. ಜನರು ಇದನ್ನ ಹೇಳ್ತಾರೆ ಯಾಕಂದ್ರೆ ನೀವು ಮೊದಲು ಯಾವತ್ತೂ ಆಡಳಿತದಲ್ಲಿ ಇರ್ಲಿಲ್ಲ, ನೀವು ಯಾವತ್ತೂ ಕೂಡ ಮೊದಲು ಮಂತ್ರಿ ಆಗಿರ್ಲಿಲ್ಲ, ನೀವು ಸರ್ಕಾರ ನಡೆಸುವಂತ ಯಾವುದೇ ಹುದ್ದೆನಲ್ಲಿ ಇರ್ಲಿಲ್ಲ, ಅದಕ್ಕೆ ಪರಿಸ್ಥಿತಿನ ನಿಭಾಯಿಸಕ್ಕಾಗ್ಲಿಲ್ಲ ನಿಮ್ಮಿಂದ ಅಂತ. ಈಗ ಇದನ್ನ ನೀವು ಹರಿಯಾಣದಲ್ಲಿ ಬಂದ್ ನೋಡಿ. ಇವತ್ತು ಪ್ರತಿಯೊಬ್ಬ ವ್ಯಕ್ತಿಗೂ ಕಾನ್ಫಿಡೆನ್ಸ್ ಇದೆ. ಏನು ವಿಶ್ವಾಸ ಹೋಗಿತ್ತಲ್ಲ ಜನರದ್ದು, ಇವತ್ತು ಆ ವಿಶ್ವಾಸ ಬಂದಿದೆ. ಅದಕ್ಕೆ ತಾನೇ ಇಷ್ಟೊಂದು ಹೂಡಿಕೆ ಬರ್ತಿದೆ, ನಮಗೆ ಇಷ್ಟೊಂದು ಆಫರ್ಸ್ ಬರ್ತಿವೆ, ಇಷ್ಟೊಂದು ಅಭಿವೃದ್ಧಿ ಕೆಲಸ ಆಗ್ತಿವೆ. ಜನರಿಗೆ ಸತ್ಯ ಗೊತ್ತಿದೆ. ಜನರು ಏನು ಟಿವಿನಲ್ಲಿ ನೋಡಿದ್ರು ಅದು ಸತ್ಯ ಅಲ್ವಾ? ಏನು ನೀವು ಹೇಳ್ತಿದ್ದೀರೋ ಅದು ಸತ್ಯನಾ? ಅದನ್ನು ಕೂಡ ಹೇಳ್ತೀನಿ ಖಂಡಿತವಾಗಿ. ಒಂದ್ ವೇಳೆ ಯಾವ್ದಾದ್ರು ಅಂತ ವಿಷಯ ಇದ್ರೆ ನೋಡಿ, ಅತಿರೇಕ ಆಗಿದೆ. ನಾನು ಈ ವಿಷಯನ ಯಾವತ್ತೂ ಅದಕ್ಕೆ ಜುಡಿಷಿಯಲ್ ಎನ್ಕ್ವೈರಿ ನಾನು ಕೋರಿಸಿದ್ದೀನಿ. ಒಂದ್ ವೇಳೆ ನನಗೆ ಈ ಭರವಸೆ ಇದ್ದಿದ್ರೆ ಏನಂದ್ರೆ ಅತಿರೇಕ ಆಗಿಲ್ಲ ಅಂತ. ಆದ್ರೆ 2 ಕಡೆಯಿಂದ ಅತಿರೇಕ ಆಗಿದೆ. ಯಾರು ದೋಷಿ ಆಗಿದ್ದಾನೋ ಅವನಿಗೆ ಶಿಕ್ಷೆ ಕೊಡ್ತೀವಿ. ಯಾವಾಗೆಲ್ಲ ನೀವು ಅತಿರೇಕದ ಬಗ್ಗೆ ಮಾತಾಡ್ತಿರೋ, ನೀವು ಜೊತೆಯಲ್ಲಿ ಒಂದು ಅರ್ಧ ಸೆಂಟೆನ್ಸ್ ಆಡ್ ಮಾಡ್ಬಿಡ್ತೀರಿ ಏನಂದ್ರೆ 2 ಕಡೆಯಿಂದ ಆಗಿದೆ ಅಂತ. ನೀವ್ ಹೇಳ್ತಾ ಇದ್ದೀರಾ ಯಾರು ಜನರು ಪೆಟ್ಟು ತಿಂದ್ರು, ಪೊಲೀಸ್ನ ಲಾಠಿಗಳಿಂದ ಒದೆ ತಿಂದ್ರು, ಯಾರ ತಲೆ ಒಡೆದಿತ್ತು ಅವರು ಅತಿರೇಕ ಮಾಡ್ತಿದ್ರ? ಯಾರು ಇಲ್ಲ. ಮೊದಲು ಪೊಲೀಸರಿಗೂ ಕೂಡ ಏಟ್ ಬಿದ್ದಿದೆ. ಅವ್ರದ್ದು ಕೂಡ 2 ಕೈ ಮುರಿದಿವೆ. DSPದು 2 ಕೈ ಮುರಿದಿವೆ. ಇವಾಗ ಎನ್ಕ್ವೈರಿ ಹೇಳುತ್ತೆ ಸತ್ಯ ಇದ್ದಾರೆ. ಆ ಸಮಯದಲ್ಲಿ ಅಲ್ಲಿ ಹಾಜರಿದ್ದವರು ನೀವು. ಸುಮಾರು 2 ಅಥವಾ 3 ಸಾವಿರ ಹತ್ತತ್ರ ವರ್ಕರ್ಸ್ ಇದ್ರು. ಮತ್ ಹಾಗಾದ್ರೆ ಆಡಳಿತದ ಹತ್ರ ಯಾವುದೇ CID ಅಥವಾ ಬೇರೆ ಯಾವುದೇ ಇಂಟೆಲಿಜೆನ್ಸ್ ಇರುತ್ತಲ್ವಾ? ಅವರು ಮಾನ್ಯ ಮುಖ್ಯಮಂತ್ರಿಜಿಗೆ ರಿಪೋರ್ಟ್ ಮಾಡಲ್ವಾ? ಇಷ್ಟೊಂದು ಜನರು ಸೇರಿದ್ದಾರೆ ಇಲ್ಲಿ. ನಗರದ ಮಧ್ಯದಲ್ಲೇ ಕಮಲಾ ನೆಹರು ಪಾರ್ಕ್ ಇದೆ. ಆದ್ರೂ ಕೂಡ ಅವರು ರೋಡ್ಗಳ ಮೇಲೆ ಹೋಗಿದ್ದಾರೆ. ಮತ್ ಹೋಗಿ ಕಲ್ಯಾಣಿ ಹಾಸ್ಪಿಟಲ್ ಮುಂದೆ ಅಲ್ಲಿ ಅವ್ರ ಮೇಲೆ ಪರಸ್ಪರ ಪೊಲೀಸ್ ಜೊತೆ ಜಗಳ ಆಗಿದೆ. ಆದ್ರೆ ಆದ್ಮೇಲೂ ಕೂಡ DC ಸಾಬ್ ಅವರು ಈ ಆದೇಶ ಕೊಟ್ರು ಏನಂದ್ರೆ, ಮಿನಿ ಸೆಕ್ಟರಿಗೆ ಬನ್ನಿ, ಅಲ್ಲಿ ನಿಮ್ ಜೊತೆ ರಾಜಿ ಮಾಡ್ಕೋತೀವಿ ಅಂತ. ಅಲ್ಲಿ ಎಲ್ಲರನ್ನೂ ಸೇರಿಸಿ ಅದಾದ್ಮೇಲೆ ಪೊಲೀಸರು ಯಾವ ರೀತಿ ಹೊಡೆದಿದ್ದಾರಂದ್ರೆ ಹೇಗೆ ಹೇಳೋಣ ನಾವು ನಿಮ್ಗೆ? ಹೇಗೆ ಟಿವಿಲಿ ನೋಡಿದೀವಿ. ತುಂಬಾ ದುಃಖ ಆಯ್ತು.
ನಾನು ಸ್ವತಃ ಹೇಳ್ತಿದ್ದೀನಿ, ನಿಮ್ಗೆ ಎಷ್ಟು ದುಃಖ ಇದೆಯೋ ನನಗೂ ಅಷ್ಟೇ ಇದೆ. ಯಾವ ರಾಜ್ಯದ ಚೀಫ್ ಮಿನಿಸ್ಟರ್ ಇಷ್ಟಪಡ್ತಾನೆ ಏನಂದ್ರೆ ಅವನ ರಾಜ್ಯದಲ್ಲಿ ಈ ತರದ ಘಟನೆ ನಡೀಲಿ ಅಂತ? ಇಲ್ಲ, ಆದ್ರೆ ಅಲ್ಲಿ ಏನ್ ನಡೆದಿದೆ ಅದ್ರ ಬಗ್ಗೆ ಜುಡಿಷಿಯಲ್ ಎನ್ಕ್ವೈರಿ ನಾವು ಮುರಾಜಿ ಮಾಡ್ತೀವಿ. ಅವ್ರು ಏನ್ ಕೇಳ್ತಾ ಇದಾರೆ ಅಂತಂದ್ರೆ, ಏನು ನಿಮ್ಮ ಇನ್ಫಾರ್ಮೇಶನ್ ಸಿಸ್ಟಮ್ ಪೂರ್ತಿಯಾಗಿ ಫೇಲ್ ಆಗೋಗಿತ್ತಾ? ನಿಮಗೆ ಇದರದ್ದು ಯಾವುದೇ ಸುಳಿವು ಇರ್ಲಿಲ್ವಾ? ನಾನ್ ನಿಮಗೆ ಹೇಳ್ತೀನಿ, ಇಂಟೆಲಿಜೆನ್ಸ್ ಎಕ್ಸಿಸ್ಟ್ ಆಗಿರ್ಲಿಲ್ವಾ? ನಾನ್ ಹೇಳ್ಬಿಟ್ಟಿದ್ದೀನಿ, ಸಿಐಡಿ ಕೆಲಸ ಮಾಡ್ತಿರ್ಲಿಲ್ವಾ? ನಾನ್ ನಿಮ್ಗೆ ಹೇಳ್ಬಿಟ್ಟಿದ್ದೀನಿ. ನೀವು ಪ್ರಶ್ನೆ ಕೂಡ ಕೇಳಿದ್ರಿ. ನಮ್ಮ ಹತ್ರ ಇನ್ಫಾರ್ಮೇಶನ್ ಇತ್ತು. ಮುಂಚೆನೂ ಕೂಡ ಪ್ರೊಸೆಷನ್ ಬಂದಿದೆ, ಮುಂಚೆನೂ ಕಾರ್ಮಿಕರು ಬಂದಿದ್ದಾರೆ. ಪೀಸ್ಫುಲ್ ಆಗಿ ಹೋಗೋದ್ರಲ್ಲಿ ಯಾವುದೇ ಸಮಸ್ಯೆ ಇರಲಿಲ್ಲ. ಇಲ್ದಿದ್ರೆ ಹೊರಗಡೆ ಮೊದಲನೇ ತಡೆದು ಬಿಡ್ತಿದ್ರು. ಮತ್ತಿದು ಕೇವಲ ವರ್ಕರ್ಗಳ ಕೆಲಸ ಅಲ್ಲ. ನಾನ್ ಪದೇ ಹೇಳ್ತೀನಿ, ಜನರು ಏನ್ ಕೇಳೋದಕ್ಕೆ ಅಂದ್ರೆ ಇದು ಈ ಇನ್ಫಾರ್ಮೇಶನ್ ಇರ್ಲಿಲ್ಲ. ಏನಂದ್ರೆ ಅಲ್ಲಿ ಈ ರೀತಿಯ ಕಿಡಿಗೇಡಿಗಳು ಬರ್ತಾರೆ ಅಂತ, ಮತ್ತೆ ಅವರು ನೌಕರರನ್ನ ಹೊಡಿತಾರೆ, ಮತ್ತೆ ಶಾಂತಿ ಭಂಗ ಮಾಡ್ತಾರೆ ಅಂತ ಈ ಇನ್ಫಾರ್ಮೇಶನ್ ಇರ್ಲಿಲ್ಲ. ಇದಿತ್ತು ಏನಂದ್ರೆ ವರ್ಕರ್ಸ್ ಬರ್ತಾರೆ, ವರ್ಕರ್ಸ್ಗಳಿಗೆ ನಾವು, ಯಾಕಂದ್ರೆ ವರ್ಕರ್ಸ್ಗಳಿಗೆ ಅಂತ ಕೆಲಸನ ನನ್ನ ಪ್ರಕಾರ ಮಾಡೋಕ್ಕಾಗಲ್ಲ. ಮತ್ತೆ ಪೊಲೀಸ್ ಕೂಡ ಇದನ್ನೇ ಅನ್ಕೊಂಡಿದ್ರು. ಸ್ವತಃ ಹೇಳ್ತಾ ಇದ್ದೀರಾ ಕೆಲವು ಕಿಡಿಗೇಡಿಗಳಿದ್ರು, ನೀವು ಸ್ವತಃ ಹೇಳ್ತಾ ಇದ್ದೀರಾ ಸಂಚಿತ್ತು, ಮತ್ತೆ ನೀವ್ ಹೇಳ್ತಾ ಇದ್ದೀರಾ ಕೆಲವು ಜನರು ಪೊಲೀಸ್ ಮೇಲೆ ದಾಳಿ ಮಾಡಿ ಅವರನ್ನ ಪ್ರಚೋದಿಸಿದ್ರು. ಇದನ್ನ ಗುಪ್ತಾಜಿ ಕೂಡ ಹೇಳಿದ್ದಾರೆ. ಈಗ ಇಂಟೆಲಿಜೆನ್ಸ್ ನೀವು ಉತ್ತರ ಕೇಳ್ತಿದ್ದೀರಾ? ಹೇಳ್ತಿದ್ದಾರೆ ಈ ಮಾತನ್ನ. ನೋಡಿ, ಗುಪ್ತಾಜಿ ಕೂತಿಲ್ಲ ಅಲ್ವಾ ಅದಾಲತ್ನಲ್ಲಿ, ಇವತ್ತು ನೀವಲ್ವಾ ಕೂತಿರೋದು? ಅಯ್ಯೋ, ಅದಕ್ಕೆ ಅವ್ರ ತಾನೇ ಕೇಳ್ತಿರೋದು ಪ್ರಶ್ನೆ, ಅವ್ರ ತಾನೇ ಕೇಳ್ತಿರೋದು. ಅವ್ರ ನೀವು ಮುಂದಕ್ಕೆ ಬೆಳೆಸ್ತಿದ್ದೀರಾ. ನಾನವರ ಪ್ರಶ್ನೆನಲ್ಲಿ ಇಷ್ಟನ್ ಮಾತ್ರ ಕೇಳ್ತಾ ಇದ್ದೀನಿ. ಒಂದು ವೇಳೆ ಏನಾದ್ರೂ ಸಂಚಿದ್ರೆ, ಇದನ್ನಂತೂ ನೀವು ಕೂಡ ಹೇಳಿದ್ರಿ, ಕಿಡಿಗೇಡಿಗಳಿದ್ರು ಇದನ್ನು ಕೂಡ ಹೇಳಿದ್ರಿ, ಗಲಾಟೆ ಮಾಡುವಂತ ವ್ಯಕ್ತಿಗಳು ಬಂದಿದ್ರು, ಹೊರಗಿಂದ ಕಿಡಿಗೇಡಿಗಳು ಬಂದಿದ್ರು, ಅದು ಗೊತ್ತಿತ್ತು. ಹಾಗಿದ್ರೆ ಇಂಟೆಲಿಜೆನ್ಸ್ಗೆ, ಸಿಐಡಿಗೆ, ಪೊಲೀಸ್ನವರಿಗೆ ಇದ್ರ ಮಾಹಿತಿ ಇರ್ಲಿಲ್ವಾ? ಇಲ್ಲ, ಇದು ಪ್ರೊಸೆಷನ್ ತರ ನಾನು ಹೇಳಿದ್ನಲ್ಲ, ಅವ್ರಿಗೆ ಮಾಹಿತಿ ಇತ್ತು. ಮತ್ತೆ ಮೊದಲು ಒಂದು ವಾರದ ಹಿಂದೆನೂ ಪ್ರೊಸೆಷನ್ ಮಾಡ್ಕೊಂಡು ಬಂದಿದ್ರು. ಇದು ಆಂಟಿಸಿಪೇಟೆಡ್ ಆಗಿರ್ಲಿಲ್ಲ. ಯಾಕಂದ್ರೆ ನಮ್ಮಲ್ಲಂತೂ ಈ ರೀತಿಯ ವರ್ಕರ್ ಇಲ್ಲ, ಮತ್ತೆ ಈ ರೀತಿ ಆಗುತ್ತೆ ಅನ್ನೋದು ಆಂಟಿಸಿಪೇಟೆಡ್ ಆಗಿರ್ಲಿಲ್ಲ. ಮತ್ತಿದೇ ಅವರಿಂದ ತಪ್ಪಾಗಿದೆ. ಮತ್ತಿದೇ ಈ ವಿಷಯಕ್ಕೇನೆ ಎನ್ಕ್ವೈರಿ ಕೂರಿಸಿದೀವಿ. ಜುಡಿಷಿಯರಿ ಮೇಲೆ ನಮ್ಗೆ ವಿಶ್ವಾಸ ಇದೆ. ಯಾವಾಗ ನೀವು ಜಡ್ಜ್ ಸಾಬ್ ಅವರನ್ನ ಕೂರಿಸಿದೀರಾ, ವಿಶ್ವಾಸ ಇದೆ ಅಲ್ವಾ, ಇವ್ರು ನಮ್ಗೆ ತೀರ್ಪು ಹೇಳ್ತಾರೆ, ನಾವು ಕೇಳ್ತೀವಿ.